ಈ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಮಾಜಿ ನ್ಯಾಯಾಧೀಶರಾದಂಥ ಮಾನ್ಯ ಶಿವರಾಜ್ ಪಾಟೀಲ್ ಅವರ ವರ್ಷದ ವ್ಯಕ್ತಿ ಪ್ರಶಸ್ತಿ ಪುರಸ್ಕೃತರಾದಂಥ ಉಪಮುಖ್ಯಮಂತ್ರಿಗಳು ಆದಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ವಿಶೇಷ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಹಿರಿಯರಾದ ಶ್ಯಾಮನೂರು ಶಿವಶಂಕರಪ್ಪನವರ, ಗೋವಿಂದರಾಜು ಅವರ, ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂಥ ಶ್ರೀಧರ್ ಅವರ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಲ್ಲಪ್ಪ ಅವರ, ಇತರ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಎಲ್ಲ ಮಾಧ್ಯಮದ ಪ್ರೆಸ್ ಕ್ಲಬ್ನ ಸದಸ್ಯರುಗಳೇ, ಸಮಯ ಆಗಿದೆ, ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನೀವು 2 ಗಂಟೆ ಆದರೂ ಕೂಡ ಕೂತಿದ್ದೀರಿ. ನಾನು ಮುಖ್ಯಮಂತ್ರಿಯಾಗಿರುವಾಗ ಪ್ರೆಸ್ ಕ್ಲಬ್ನ ವಾರ್ಷಿಕ ಸಮಾರಂಭಕ್ಕೆ ಪ್ರತಿ ಬಾರಿನೂ ಕೂಡ ಬಂದಿದ್ದೇನೆ. ಈ ಬಾರಿನೂ ಕೂಡ ಶ್ರೀಧರ, ಮಲ್ಲಪ್ಪ ಮತ್ತು ಇತರ ಎಲ್ಲ ಸ್ನೇಹಿತರು ಪ್ರಶಸ್ತಿ ಪ್ರದಾನ ಸಮಾರಂಭ ಇಟ್ಕೊಂಡಿದ್ದೀವಿ, ನೀವು ಈ ಸಮಾರಂಭಕ್ಕೆ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ನಾಳೆ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ಇದು ವರ್ಷದ ಕೊನೆಯ ದಿನ. ಇವತ್ತು 23 ವಾರ್ಷಿಕ ವರ್ಷದ ಕೊನೆಯ ದಿನ. ನಾಳೆ 2024 ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ಈ ರಾಜ್ಯದ ಜನತೆಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. 2023ನೇ ವರ್ಷದ ವ್ಯಕ್ತಿಯನ್ನು ಪ್ರೆಸ್ ಕ್ಲಬ್ ಬೆಂಗಳೂರಿನವರು ಆಯ್ಕೆ ಮಾಡಿದ್ದೀರಿ. ಹಾಗೆಯೇ 3 ಜನರಿಗೆ, ಶ್ಯಾಮನೂರು ಶಿವಶಂಕರಪ್ಪನವರಿಗೆ, ಗೋವಿಂದರಾಜು ಅವರಿಗೆ, ಸಂತೋಷ್ ಲಾಡ್ ಅವರಿಗೆ ವಿಶೇಷ ಪ್ರಶಸ್ತಿಗಳನ್ನು ಕೊಡಲಿಕ್ಕೆ ಅವರನ್ನು ಆಯ್ಕೆ ಮಾಡಿದ್ದೀರಿ. ಈಗ ಪ್ರಶಸ್ತಿ ಪ್ರದಾನವೂ ಕೂಡ ಆಗಿದೆ. ಶಿವರಾಜ್ ಪಾಟೀಲ್ ಅವರು ಎಲ್ರಿಗೂ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಅವರು ಪ್ರಶಸ್ತಿ ಪ್ರದಾನ ಮಾಡಿದ ಮೇಲೆ ಅವರು ಭಾಷಣದಲ್ಲಿ ಹೇಳಿದ್ರು, ನನಗೆ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥ ಗೌರವ ಸಿಕ್ಕಿದೆಯಲ್ಲ, ಆ ಜವಾಬ್ದಾರಿ ಸಿಕ್ಕಿದೆಯಲ್ಲ, ಅದು ನನಗೆ ದೊಡ್ಡ ಗೌರವ ಅಂತಕ್ಕಂಥ ಮಾತನ್ನು, ದೊಡ್ಡ ಪ್ರಶಸ್ತಿ ಮಾತನ್ನು ಹೇಳಿದ್ದಾರೆ. ಸೊ ನಾನು ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷದ ವ್ಯಕ್ತಿ, 23 ವರ್ಷದ ವ್ಯಕ್ತಿ ಪ್ರಶಸ್ತಿಗೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಿದ್ದೀರಿ. ಅವರು ಒಬ್ಬ ಕ್ರಿಯಾಶೀಲ ವ್ಯಕ್ತಿ, ಸಂಘಟನೆಯಲ್ಲಿ ಹೆಚ್ಚು ಚತುರತೆ ಇರ್ತಕ್ಕಂಥ ವ್ಯಕ್ತಿ. ಬಹುಶಃ ನಾನು ಅವ್ರಿಗಿಂತ ಮುಂಚಿತವಾಗಿನಿಂದಲೂ ಕೂಡ ರಾಜಕೀಯದಲ್ಲಿ ಇದ್ದರೂ ಕೂಡ
ಸಂಘಟನೆಯಲ್ಲಿ ಅವರು ನನಗಿಂತ ಸ್ವಲ್ಪ ಮುಂದೆ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನಾನು ಅಧ್ಯಕ್ಷನಾಗಿದ್ದೆ, ಆದರೆ ಜನತಾದಳದ ಅಧ್ಯಕ್ಷನಾಗಿದ್ದೆ, ಜನತಾದಳ ಅಧ್ಯಕ್ಷನಾಗಿದ್ದೆ. ಆ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ. ಆಮೇಲೆ ನನಗೆ ಆ ಪಕ್ಷದಿಂದ ತೆಗೆದಾಕಿದ ಮೇಲೆ ಭಾಳ ಜನ ಪಕ್ಷ ಬಿಟ್ಬಿಟ್ರು ಅಂತ ಬರೀತಾರೆ. ಸುಳ್ಳು ಅದು. ಜನತಾದಳ ಬಿಟ್ಬಿಟ್ರು ಅಂತ ಬರೀತಾರೆ. ಇಟ್ ಈಸ್ ನಾಟ್ ಕರೆಕ್ಟ್. ಜನತಾದಳದಿಂದ ನನ್ನನ್ನು ತೆಗೆದಾಕಿದ್ರು, ಎಕ್ಸ್ಪೆಲ್ ಮಾಡಿಬಿಟ್ರು. ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದರೆ ಎಕ್ಸ್ಪೆಲ್ ಮಾಡಿದ್ರು, ಉಚ್ಚಾಟನೆ ಮಾಡಿದ್ರು. ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷ ಸೇರ್ಕೊಂಡೆ. ನಿಮ್ಮೆಲ್ಲರ ಸಹಕಾರದಿಂದ, ಈ ರಾಜ್ಯದ ಜನರ ಆಶೀರ್ವಾದದಿಂದ 2 ಸಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ. ಶಿವರಾಜ್ ಪಾಟೀಲ್ ಅವರು ಹೇಳಿದ್ರು, ನಮ್ಮೆಲ್ಲರ ಕರ್ತವ್ಯ ಈ ದೇಶದ ಸಂವಿಧಾನದ ಉದ್ದೇಶಗಳೇನಿದ್ದಾವೆ ಆ ಉದ್ದೇಶಗಳನ್ನು ಈಡೇರಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷದ ಸರ್ಕಾರ ಇರಲಿ, ಸಂವಿಧಾನದ ರೀತಿಯ ನಾವು ಆಯ್ಕೆಯಾಗಿದ್ದೀವಿ. ಜನ ನಮಗೆ ಅವರ ಮ್ಯಾಂಡೇಟ್ ಮೂಲಕ ನಮ್ಮನ್ನು ಆಯ್ಕೆ ಮಾಡಿ ಕಳಿಸ್ತಾರೆ. ಇಲ್ಲಿ ಕಳಿಸಿದ ಮೇಲೆ ನಾವು ಸಂವಿಧಾನ ನಮಗೆ ಗ್ರಂಥ. ಸಂವಿಧಾನನೇ ನಮ್ಮ ಗ್ರಂಥ, ಧರ್ಮ ಗ್ರಂಥ ಅಂತ ಕರಿಬೋದು ಅದನ್ನು. ಸಂವಿಧಾನನೇ ಧರ್ಮ ಗ್ರಂಥ. ನಾವೆಲ್ಲರೂ ಕೂಡ ರಾಜಕೀಯ ಧರ್ಮವನ್ನು ಅನುಸರಿಸಬೇಕು. ರಾಜಕೀಯ ಧರ್ಮ ಅನುಸರಿಸಿದಾಗ ಮಾತ್ರ ಸಂವಿಧಾನಕ್ಕೆ ಗೌರವ ಕೊಟ್ಟಾಗ ಆಗ್ತದೆ. ಈ ಸಂವಿಧಾನ ಸುಮ್ಮನೆ ರಚನೆ ಆಗಲಿಲ್ಲ. ಭಾಳ ದೀರ್ಘಕಾಲ ಚರ್ಚೆ ನಂತರ ಸಂವಿಧಾನ ರಚನೆ ಆಗಿರೋದು. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷತೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಹಿಸಿದರು. ಆದರೆ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇತ್ತು. ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಧ್ಯಕ್ಷರು ರಾಜೇಂದ್ರ ಪ್ರಸಾದರಾಗಿದ್ದರು. ಅಲ್ಲಿ ಭಾಳ ದೀರ್ಘವಾಗಿ ಚರ್ಚೆಯಾಗಿ, ತಿದ್ದುಪಡಿಗಳಾಗಿ, ಅದರ ಮೇಲೆ ಚರ್ಚೆಯಾಗಿ ಎಲ್ಲ ಆಮೇಲೆ ಸಂವಿಧಾನ ರೂಪಿತ ಆಗಿರ್ತಕ್ಕಂಥದ್ದು. ಈ ದೇಶಕ್ಕೆ ಎಂಥ ಸಂವಿಧಾನ ಬೇಕು? ನಮ್ಮ ಸಾಮಾಜಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಇದನ್ನು ಗಮನದಲ್ಲಿಟ್ಟುಕೊಂಡು ಎಂಥ ಸಂವಿಧಾನ ಬೇಕು ಅಂತೇಳಿ ಈ ಸಂವಿಧಾನ ರಚನೆ. ಈ ಸಂವಿಧಾನವನ್ನು ಗೌರವಿಸ್ತಕ್ಕಂಥದ್ದು, ಅದರಂತೆ ನಡ್ಕೊಳ್ತಕ್ಕಂಥದ್ದು ಎಲ್ಲ ರಾಜಕೀಯ ಪಕ್ಷಗಳ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಈ ದೇಶದಲ್ಲಿ ಯಾರ್ಯಾರೋ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿದ್ದರೂ ಅವ್ರಿಗೆಲ್ಲರಿಗೂ ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥದ್ದು. ನಮ್ಮಲ್ಲಿ ಅಸಮಾನತೆ ಯಾಕಾಯ್ತಪ್ಪ ಅಂತಂದರೆ ಎಲ್ಲರಿಗೂ ಸರಿಸಮಾನಾಗಿ ಅವಕಾಶ ಸಿಕ್ಕಲಿಲ್ಲ. ಅವಕಾಶ ವಂಚಿತರಾದಂಥ ಜನರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ್ರು. ಅವಕಾಶ ಸಿಕ್ಕದವರು ಮುಂದುವರೆದರು. ಈ ಅಸಮಾನತೆ ನಿರ್ಮಾಣ ಆಯಿತು. ಈ ಅಸಮಾನತೆ ಹೋಗ್ಬೇಕಲ್ಲ, ಅದು ಹೋಗ್ಬೇಕು ಅನ್ನೋದಕ್ಕೋಸ್ಕರನೇ ಸಂವಿಧಾನದ ಉದ್ದೇಶಗಳು ಜಾರಿಯಾಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೇ ಹೇಳಿದ್ರು. ಏನಂತ ಹೇಳಿದ್ರು? ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದ್ರೆ ಸಾಲದಪ್ಪ, ಬರೀ ಓಟ್ ಮಾಡ್ತಕ್ಕಂಥ ಹಕ್ಕು ಸಿಕ್ಕಿದ್ರೆ ಸಾಲದು,